ಹಾಯ್, ನಾನು ತೇಜಸ್ವಿನಿ. ವ್ಯಂಜನಗಳು ಎಂದ್ರೆ ಏನು? ಸ್ವರಗಳ ಸಹಾಯವಿಲ್ಲದೆ ಉಚ್ಚರಿಸಲು ಸಾಧ್ಯವಿಲ್ಲದ ಅಕ್ಷರಗಳನ್ನ ವ್ಯಂಜನಗಳು ಎನ್ನುತ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳಿವೆ. ಇವು ಪದಗಳನ್ನು ರಚಿಸಲು ಸಹಾಯ ಮಾಡುತ್ತವೆ. ವ್ಯಂಜನಗಳ ಮೊದಲ ಸಾಲು ಯಾವುದು? ಕ, ಖ, ಘ, ಘ, ङ. ಈ ಸಾಲನ್ನು ಕವರ್ಗ ಎಂದು ಕರೀತಾರೆ. ವ್ಯಂಜನದ 2 ವಿಧಗಳು ಯಾವುವು ಹೇಳು? ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಿಗೆ ಸ್ವರ ಸೇರಿದರೆ ಏನಾಗ್ತದೆ? ಸ್ವರ ಸೇರಿದಾಗ ಅಕ್ಷರಗಳು ಮತ್ತು ಪದಗಳು ರಚನೆಯಾಗುತ್ತವೆ. ಉದಾಹರಣೆ ಕ ಪ್ಲಸ್ ಅ. ವರ್ಗೀಯ ವ್ಯಂಜನಗಳು ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಅವು ಯಾವುವು? ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಅವು ಕ ಇಂದ ಮಾವರೆಗಿನ ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಅವು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು. ಅಲ್ಪಪ್ರಾಣಾಕ್ಷರಗಳೆಂದ್ರೇನು? ಅವು ಯಾವುವು? ಅಲ್ಪಪ್ರಾಣ ಎಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನ. ಅವು ಕ, ಚ, ಟ, ತ, ಪ, ಗ, ಜೆ, ಡ, ದ, ಬ. ಇವು ಅಲ್ಪಪ್ರಾಣಾಕ್ಷರಗಳು. ಇವು ಮಹಾಪ್ರಾಣಾಕ್ಷರಗಳೆಂದ್ರೇನು? ಅವು ಯಾವುವು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಅವು ಕ, ಮ, ಛ, ಠ, ಥ, ಫ, ಘ. ಕನ್ನಡ ಭಾಷೆಯಲ್ಲಿ ವ್ಯಂಜನಗಳ ಮಹತ್ವವೇನು? ಭಾಷೆಯನ್ನು ಸಂಪೂರ್ಣವಾಗಿ ಕಲಿಯಲು ವ್ಯಂಜನಗಳು ಬಹಳ ಮುಖ್ಯ.